Good morning, students. In my regular classes, Google Meet classes, I have been reading the play written by J.M. Singe, Riders to the Sea. And in this video, I am going to narrate the play Riders to the Sea as said by J.M. Singe. ಸೊ ವಿದ್ಯಾರ್ಥಿಗಳೇ, ನಾನು ರೆಗ್ಯುಲರ್ ಆನ್ಲೈನ್ ಕ್ಲಾಸ್ಗಳಲ್ಲಿ ನಿಮಗೆ ರೈಡರ್ಸ್ ಟು ದ ಸಿ ನಾಟಕವನ್ನು ಓದಿಬಿಟ್ಟು ಅದರ ಅರ್ಥ ವಿವರಿಸ್ತಾ ಇದ್ದೆ. ಇನ್ ದಿಸ್ ವಿಡಿಯೋ ನಾನು ಈ ವಿಡಿಯೋದಲ್ಲಿ ಅದರ ವಿವರಣೆಗಳನ್ನು ಕೊಡ್ಕೊಂಡು ಹೋಗ್ತೀನಿ. ಆ್ಯಸ್ ಯು ಆಲ್ ನೋ, ರೈಡರ್ಸ್ ಟು ದ ಸಿ ಈಸ್ ಸೆಟ್ ಇನ್ ದಿ ಆರನ್ ಐಲ್ಯಾಂಡ್ಸ್ ಆಫ್ ದಿ ಐರ್ಲೆಂಡ್ ಕೋಸ್ಟ್. ನಮಗೆ ಗೊತ್ತಿರೋ ಹಾಗೆ ನಿಮಗೆ ವಿವರಿಸಿರುವ ರೀತಿಯಲ್ಲಿ ರೈಡರ್ಸ್ ಸಿ ನಾಟಕವನ್ನು J.M. ಸಿಂಜ್ ಅವರು ಆರನ್ ದ್ವೀಪಗಳ ಇನ್ನಿಸ್ಮಾನ್ ಅನ್ನುವಂಥ ಒಂದು ಸಣ್ಣ ದ್ವೀಪದ ಕಾಟೇಜ್ನಲ್ಲಿ ಶುರು ಮಾಡ್ತಾರೆ. ಆ ಇಡೀ ಕತೆ ಆ ಕಾಟೇಜ್ ಅಂದರೆ ಆ ಗುಡಿಸಲು ಮನೆಯಲ್ಲೇ ನಡೆಯುತ್ತೆ. ಸೊ ಆ ಇನ್ನಿಸ್ಮಾನ್ ಅನ್ನುವಂಥ ಸಣ್ಣ ದ್ವೀಪ ಇದೆ. ಆರನ್ ಐಲ್ಯಾಂಡ್ ದ್ವೀಪ ಸಮೂಹಗಳಲ್ಲಿ ಒಂದು ಸಣ್ಣ ದ್ವೀಪ ಅದು. ಆ ದ್ವೀಪ ಐರ್ಲೆಂಡ್ ಕೋಸ್ಟ್ ಅಂದರೆ ಬ್ರಿಟನ್ನಿನ ಕೋಸ್ಟಿನ ಉತ್ತರ ಭಾಗದಲ್ಲಿರುವಂಥ ಒಂದು ಸಣ್ಣ ದ್ವೀಪಗಳ ಸಮೂಹ ಈ ಆರನ್ ಐಲ್ಯಾಂಡ್ಸ್. ಸೊ ಇದು ನಾನು ನಿಮಗೆ ರೆಗ್ಯುಲರ್ ಕ್ಲಾಸಲ್ಲಿ ಹೇಳಿದ್ದೀನಿ. ಡೈಲಾಗ್ಸನ್ನು ಓದಿ ಅರ್ಥ ಹೇಳ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಅದರ ವಿವರಣೆಗಳನ್ನು ಅಂದರೆ ಅದರ ಸಮರಿಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ. ಸೊ ಇಂಟ್ರೊಡಕ್ಷನಲ್ಲಿ J.M. Singe visited Aran Islands and he came across a real situation where a dead body came sailing in the sea waters. ಸೊ ಇದು J.M. Singe ಅವರು ಆರನ್ ದ್ವೀಪಗಳಿಗೆ ಭೇಟಿ ಕೊಟ್ಟ ಸಮಯದಲ್ಲಿ ಅಲ್ಲಿಂದ ಒಂದು ಸಮುದ್ರದ ಮೇಲಿನ ಒಂದು ಡೆಡ್ ಬಾಡಿ ತೇಲಿ ಬಂದಿರುತ್ತೆ. ಆಗ ನಿಜವಾಗಿ ಜೀವನದಲ್ಲಿ ಏನು ನಡೆದಿರುತ್ತೆ ಅದೇ ಘಟನೆಯನ್ನು ಆಧರಿಸಿ ಈ ನಾಟಕವನ್ನು ಅವ್ರು ಬರೆದಿದ್ದಾರೆ. ಸೊ ಅದನ್ನು ನಿಮಗೆ ಕ್ಲಾಸ್ಗಳಲ್ಲಿ ನಾನು ಹೇಳಿದ್ದೀನಿ. ಈಗ ಅದರ ವಿವರಣೆಯನ್ನು ಕೊಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಸಮ್ಮರಿ. The setting of the play is a small island off the west of Ireland. So where is this place, Aran Island? It is towards the west of Ireland. ಬ್ರಿಟನ್ನಿನ ಮೇಲ್ಭಾಗದಲ್ಲಿ ಐರ್ಲೆಂಡ್ ಇದೆ, ಐರ್ಲೆಂಡಿನ ಪಶ್ಚಿಮ ಭಾಗದಲ್ಲಿ ಈ ಆರನ್ ಐಲ್ಯಾಂಡ್ಸ್ ಇದೆ. ಅಲ್ಲಿ ಈ ಘಟನೆ ನಡೆಯುತ್ತೆ ಅಥವಾ ಈ ನಾಟಕ ಶುರುವಾಗುತ್ತೆ. ಆ್ಯಸ್ ದ ಕರ್ಟನ್ ರೈಸಸ್ ಆನ್ ದ ಕಾಟೇಜ್ ಕಿಚನ್ಸ್, ದ ಫಸ್ಟ್ ಸೀನ್ ಈಸ್ ಆಫ್ ದಿ ಕಾಟೇಜ್ ಕಿಚನ್, ಗುಡಿಸಲು ಮನೆಯ ಅಡುಗೆ ಮನೆಯಲ್ಲಿ ನಾಟಕ ಶುರುವಾಗುತ್ತೆ. ದೇರ್ ಇಸ್ ಎ ಯಂಗ್ ಲೇಡಿ ಆಫ್ 20 years ನೇಮ್ಡ್ ಕ್ಯಾಥ್ಲೀನ್. ಕ್ಯಾಥ್ಲೀನ್ ಅನ್ನುವಂಥ ಒಂದು 20 ವರ್ಷದ ಹುಡುಗಿ ಇದ್ದಾಳೆ. ನೋರಾ ಈಸ್ ಹರ್ ಯಂಗರ್ ಸಿಸ್ಟರ್, ಅವಳ ಚಿಕ್ಕ ತಂಗಿ ನೋರಾ ಅನ್ನೋಳು ಕೂಡ ಅಲ್ಲಿದ್ದಾಳೆ. ಆ್ಯಂಡ್ ಶಿ ಈಸ್ ಆಸ್ಕಿಂಗ್ ಕ್ಯಾಥ್ಲೀನ್ ವೇರ್ ಮದರ್ ಮೌರ್ಯ ಈಸ್, ಅಮ್ಮ ಎಲ್ಲಿದ್ದಾಳೆ ಅಂತ ಹೇಳ್ಬಿಟ್ಟು ನೋರಾ ಕ್ಯಾಥ್ಲೀನನ್ನು ಕೇಳ್ತಿದ್ದಾಳೆ. ಅದಕ್ಕೆ ಕ್ಯಾಥ್ಲೀನ್ ರಿಪ್ಲೈಸ್ ದಟ್ ಶಿ ಈಸ್ ಲೈಯಿಂಗ್ ಡೌನ್. ಸೊ ಹರ್ ಮದರ್ ಈಸ್ ಆಲ್ರೆಡಿ ಅ ಟ್ರಾಜಿಕ್ ಕ್ಯಾರೆಕ್ಟರ್. ಮೌರ್ಯ ಒಂದು ದುರಂತ ನಾಯಕಿ. ಯಾಕೆ ಅಂತಂದರೆ ದುರಂತ ಪಾತ್ರ ಯಾಕೆ ಅಂದರೆ ಅವಳು ಈಗಾಗಲೇ 5 ಜನರನ್ನು, ತನ್ನ ಕುಟುಂಬದ 5 ಜನರನ್ನು ಸಮುದ್ರದಲ್ಲಿ ಕಳ್ಕೊಂಡಿದ್ದಾಳೆ. ಅಂದರೆ ಗಂಡನನ್ನು ಕಳ್ಕೊಂಡಿದ್ದಾಳೆ ಮತ್ತು ಅವಳ 5 ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ಸಮುದ್ರದಲ್ಲಿ ಅಲೆಗಳಿಗೆ ಸಿಕ್ಕಿ, ಅಲೆಗಳ ಹೊಡೆತಕ್ಕೆ ಸಿಕ್ಕಿ. ಸೊ ಯಾವಾಗಲೂ ಶಿ ಡಸಂಟ್ ಹ್ಯಾವ್ ಎನಿ ಲೈಫ್ ವಿದಿನ್ ಹರ್, ಶಿ ಡಸಂಟ್ ಹ್ಯಾವ್ ಎನಿ ಸ್ಪಿರಿಟ್, ಎಂಥೂಸಿಯಾಸಮ್, ಲೈವ್ಲಿನೆಸ್ ಇನ್ ಹರ್ ಲೈಫ್. ಜೀವನದಲ್ಲಿ ಎಲ್ಲ ಸಂತೋಷವನ್ನು ಕಳ್ಕೊಂಡು ಒಂದು ದುಃಖದ ಮೂರ್ತಿಯಾಗಿ ಕೂತ್ಕೊಂಡಿದ್ದಾಳೆ. ಸೊ ಸ್ಮಾಲ್ ಗರ್ಲ್ ಈಸ್ ಆಸ್ಕಿಂಗ್ ವೇರ್ ಈಸ್ ಮದರ್ ಅಂತ. Nora enters with a bundle that the young priest had brought. So Nora is bringing a bundle of cloths with her. ತನ್ನ ಕೈನಲ್ಲಿ ಒಂದು ಬಟ್ಟೆಯ ಗಂಟನ್ನು ಹಿಡ್ಕೊಂಬಂದಿದ್ದಾಳೆ ನೋರಾ. ಆ್ಯಂಡ್ ಇಟ್ ಈಸ್ ದ ಕ್ಲಾತ್ ಆಫ್ ಅ ಡೆಡ್ ಮ್ಯಾನ್ ವಾಶ್ಡ್ ಅಪ್ ಇನ್ ಡಾನೆಗಲ್. ಡಾನೆಗಲ್ ಅನ್ನೋದು ಇನ್ನಿಸ್ಮಾನ್ ದ್ವೀಪದ ಹತ್ತಿರ ಇರುವಂಥ ಒಂದು ಸ್ಥಳ. ಅಲ್ಲಿಗೆ ಹರಿದು ಬಂದಿರುವಂಥ ಒಂದು ಬಟ್ಟೆ ಗಂಟನ್ನು ಇಟ್ಕೊಂಡು
ನೋರಾ ಒಳಗೆ ಬಂದು ಕೆತ್ಲೀನನ್ನು ಕೇಳ್ತಿದ್ದಾಳೆ, ವೇರ್ ಇಸ್ ಮದರ್? The sister planned to see if they belong to their brother Michael. Now both of them are very suggestive girls. ಅವ್ರು ಯಾವುದು ನಮ್ಮ ಥರ ಏನೋ ಆಶ್ಚರ್ಯ ಆದ ತಕ್ಷಣ ವ್ಯಕ್ತಪಡಿಸ್ಬಿಡ್ಬೋದು ಅಥವಾ ಸಿಟ್ಟು ಬಂದ ತಕ್ಷಣ ವ್ಯಕ್ತಪಡಿಸ್ಬಿಡೋದು ಆ ಥರ ವ್ಯವಸ್ಥೆ ಅಲ್ಲಿಲ್ಲ. ಯಾಕೆಂದರೆ ಮನೆಯಲ್ಲಿ ಸಾಕಷ್ಟು ದುರಂತಗಳಾಗಿರೋದ್ರಿಂದ ಅದರಿಂದ ಅಮ್ಮನ ಮೇಲೆ ಯಾವ ಪರಿಣಾಮ ಆಗ್ಬೋದು ಅನ್ನೋ ಭಯಕ್ಕೆ ಅವರು ಯಾರ ಬಟ್ಟೆ ಅದು ಅಂಥೇಳಿ ಸೀಕ್ರೆಟಾಗಿ ಓಪನ್ ಮಾಡಿ ನೋಡೋಣ ಅಂದ್ಬಿಟ್ಟು ಇಬ್ಬರೂ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಹೈಡಿಂಗಿಗೆ ತೊಗೊಂಡೋಗ್ತಾರೆ. ಅದನ್ನು ಅಮ್ಮನಿಗೆ ಕಾಣದೆ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ವೆರಿ ಕೇರ್ಫುಲ್ ಗರ್ಲ್ಸ್, ವೆರಿ ಸಜೆಸ್ಟಿವ್ ಗರ್ಲ್ಸ್ ಅಂತೀವಿ. ಅಂದರೆ ಅವರು ತುಂಬ ಸೂಕ್ಷ್ಮ ಸ್ವಭಾವದ ಹುಡುಗಿಯರು, ಸೆನ್ಸಿಟಿವ್ ಗರ್ಲ್ಸ್. ಏನು ಪರಿಣಾಮ ಆಗುತ್ತೆ ಬಟ್ಟೆಗಳನ್ನು ನೋಡಿದರೆ, ಯಾರ್ದು ಅಂದ್ಕೊಂಡು ಅಮ್ಮ ಏನು ಅನ್ಕೋತಾಳೋ, ಏನು ಪರಿಣಾಮ ಆಗ್ಬಿಡುತ್ತೋ, ಅಮ್ಮನಿಗೆ ಎಷ್ಟು ದುಃಖವಾಗುತ್ತೋ ಅಂಥೇಳಿ ಗೆಸ್ ಮಾಡಿ ಅದನ್ನು ತಗೊಂಡು ಹೋಗ್ತಿದ್ದಾರೆ. The young priest on the island said that if the cloths are of Michael's, then it would mean that he received a clean burial. Now this bundle of cloth is given to them by the young priest of the church, who asks them whether it belongs to their brother Michael. So Michael was lost recently in the sea and nobody knows the whereabouts of where he went. ಸೊ ಇತ್ತೀಚೆಗಷ್ಟೇ ಅವ್ರಿಗೆ ಗೊತ್ತಾಗಿದೆ, ಮೈಕಲ್ನ ಒಂದು ವಾರದಿಂದ ಹುಡುಕ್ತಾ ಇದ್ದಾರೆ, ಮೈಕಲ್ನ ಶವನೂ ಸಿಕ್ಕಿಲ್ಲ, ಅವನೂ ಬಂದಿಲ್ಲ. ಸೊ ಹಾಗಾಗಿ ಒಂದು ಬಟ್ಟೆ ಗಂಟನ್ನು ಚರ್ಚ್ನ ಪಾದ್ರಿ ಕೊಟ್ಟು ಕಳಿಸಿದ್ದಾರೆ. ಇದು ಏನಾದರೂ ನಿಮ್ಮ ಅಣ್ಣದ್ದಾಗಿದ್ದರೆ ನಮ್ಗೆ ಬಂದು ಹೇಳಿ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಈಗ ಅವರು ಅದನ್ನು ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ನೋರಾ ಆಡ್ಸ್ ದಟ್ ದೇ ಶುಡ್ ನಾಟ್ ಟೆಲ್ ದರ್ ಮದರ್ ಅಬೌಟ್ ದಿಸ್. ಸೊ ಬೋತ್ ಆಫ್ ದೆಮ್ talk with each other and decide that nothing of any information about these details should be given to their mother. ಸೊ ಅಮ್ಮನಿಗೆ ನಾವು ಏನು ಹೇಳೋದು ಬೇಡ ಅನ್ನೋದು ಅವರಿಬ್ಬರ ನಡುವೆಯ ಮಾತುಕತೆ. Now Kathleen asks Nora whether she asked the priest if he thought it would be okay if their brother Bertley took the horses to the Galway fair. So Kathleen had sent Nora to ask the priest whether the weather is suitable for taking the horses to the fair by only one more remaining brother. So Kathleen ಏನಕ್ಕೆ ಕಳಿಸಿರ್ತಾಳೆ ನೋರಾನ ಪೂಜಾರಿ ಹತ್ರ, ಚರ್ಚ್ನ ಪಾದ್ರಿ ಹತ್ರ ಅಂದರೆ, ಈಗ ಬರ್ಟ್ಲಿ ಅನ್ನೋಂಥ ಒಬ್ಬ ಅಣ್ಣ ಇದ್ದಾನೆ. ಅಣ್ಣ ಇವತ್ತು ಕುದುರೆಗಳನ್ನು ಮಾರಲಿಕ್ಕೆ ಹೋಗ್ತಾ ಇದ್ದಾನೆ ಸಂತೆಗೆ. ಬಿಕಾಸ್ ದ ಫ್ಯಾಮಿಲಿ ಈಸ್ ಕಂಪ್ಲೀಟ್ಲಿ ಪುವರ್, ನೋ ಅರ್ನಿಂಗ್ ಮೆಂಬರ್. ಊಟಕ್ಕೆ ಕೂಡ ತೊಂದರೆ ಆಗಿದೆ, ಬಡತನ ಇದೆ. ಈಗ ಮನೆಯಲ್ಲಿರೋ ಕುದುರೆಗಳನ್ನು ಕೂಡ ಮಾರಕ್ಕೆ ಹೋಗಬೇಕಾಗಿದೆ. ಸೊ ಹಾಗಾಗಿ ಇವತ್ತು ತೊಗೊಂಡು ಹೋಗ್ಬೇಕಾ ಬೇಡವಾ, ಹೋದರೆ ಪರವಾಗಿಲ್ವಾ, ಏನೂ ತೊಂದರೆ ಆಗಲ್ವಾ ಅಂತ ಕೇಳ್ಕೊಂಬೋಗು ಅಂತ ನೋರಾಳನ್ನು ಕೆತ್ಲೀನ್ ಕಳಿಸಿರ್ತಾಳೆ. Nora replies that he said God would not leave her mother without any son. So suggestively the priest has also said yes, he can go. ಸೊ ಅವನು ಸೂಕ್ಷ್ಮವಾಗಿ ಹೇಳಿ ಕಳಿಸಿರ್ತಾನೆ ನೋರಾನ ಹತ್ರ. ಪಾದ್ರಿ ಏನು ಹೇಳಿ ಕಳಿಸಿರ್ತಾನೆ ಅಂದರೆ, ಕಡೆಯ ಮಗನನ್ನು ಕಿತ್ಕೊಳ್ಳೋಷ್ಟು ನಿರ್ದಯಿ ಕ್ರೈಸ್ತ ಆಗಿರ್ಲಿಕ್ಕಿಲ್ಲ, ಹಾಗಾಗಿ ಅವನಿಗೇನು ಆಗಲ್ಲ ಅನ್ಕೋತೀನಿ ಅಂತ ಪಾದ್ರಿ ಹೇಳಿ ಕಟ್ಲಿಸಿದ್ರೆ, ಸೊ ನೋರಾ ಅನ್ಕೋತಾಳೆ, ಅಣ್ಣ ಹೋದರೆ ಏನೂ ಸಮಸ್ಯೆ ಇಲ್ಲ ಅಂತ. The girls wonder if they ought to look at the bundle. Kathleen decides to hide it up in the turf loft for the time being. So they hide it in the turf loft. Turf loft ಅಂದರೆ ಮೇಲ್ಗಡೆ ಸಜ್ಜ ಅಂತೀವಲ್ಲ, ಆ ಸಜ್ಜದಲ್ಲಿ ಅಡಗಿಡಿಸಿಡೋಣ. ಈಗ ಒಂದು ಅಣ್ಣ, ಮೈಕಲ್ ಅಣ್ಣನ ಬಟ್ಟೆಗಳು ಬಂದಿದೆ, ಮೈಕಲ್ ಅಣ್ಣನ ಸುಳಿವು ಇಲ್ಲ, ಸಮುದ್ರದಲ್ಲಿ ಚಂಡಮಾರುತ ಇದ್ದಿದೆ. ಈಗ ಅವನ ಬಟ್ಟೆ ಸಿಕ್ಕಿದೆ, ಬಟ್ಟೆಯನ್ನು ಅಲ್ಲಿ ಇಟ್ಬಿಡೋಣ, ಅಮ್ಮನ ಮುಂದೆ ಇದನ್ನು ತೋರಿಸೋದು ಬೇಡ ಅಂತ ಹೇಳ್ಬಿಟ್ಟು ದೇ ಹೈಡ್ ಇಟ್ ಇನ್ ದಿ ಟರ್ಫ್ ಲಾಫ್ಟ್. ಪೀಟ್ ಯೂಸ್ಡ್ ಫಾರ್ ಫೈರ್ಸ್. ಸೊ ಸೌದೆ ಮೂಲೆ ಅಂತ ಅಂದ್ಕೊಳ್ಳೋಣ, ಸೌದೆ ಮೂಲೆಯಲ್ಲಿ ಇದನ್ನು ಅಡಗಿಸಿಡ್ತಾರೆ ಬಟ್ಟೆಗಳನ್ನು. ಮೌರ್ಯ ದ ಗರ್ಲ್ ಮದರ್ ಎಂಟರ್ಸ್. ಇಷ್ಟಾದಮೇಲೆ ಶಿ ವಾಸ್ ಲೈಯಿಂಗ್ ಡೌನ್, ಮಲಗಿದ್ದಂಥ ಮೌರ್ಯ ಎದ್ದು ಬರ್ತಾಳೆ. ಶಿ ಆಸ್ಕ್ಸ್ ವೈ ಕೆತ್ಲೀನ್ ನೀಡ್ಸ್ ಮೋರ್ ಟರ್ಫ್ ಆ್ಯಂಡ್ ಕೆತ್ಲೀನ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ಕೇಕ್, ಸೇಯಿಂಗ್ ದಟ್ ಬರ್ಟ್ಲಿ ಮೈಟ್ ನೀಡ್ ಇಟ್. ನಾವು
Maurya overhears only the word turf from the mouth of Kathleen. ಒಳಗೆ ಮಾತಾಡ್ತಿರುವಂಥ ಕೆತ್ಲೀನಲ್ಲಿ ಮಾತಾಡ್ತಾ ಇರುವಂಥ ಟರ್ಫ್ ಅನ್ನೋ ಒಂದು ಪದ ಮಾತ್ರ ಕೇಳಿಸ್ಕೊಳ್ತಾ ಇದ್ದಾಳೆ. ಮೌರ್ಯ ಒಳಗಡೆ ಮಲಗಿದಂಥ ತಾಯಿ ಅವಳು ಬಂದು ಟರ್ಫ್ ಯಾಕೆ ಇವಾಗ ಅಂತ ಬಂದು ಕೇಳ್ತಾಳೆ. ಸೊ ಅದನ್ನು ಬಟ್ಟೆಗಂಟನ್ನು ಟರ್ಫಲ್ಲಿ ಹುದುಗಿಸಿಡು ಅಂತ ಕೆತ್ಲೀನ್ ಹೇಳ್ತಾ ಇದ್ರೆ, ಮೌರ್ಯ ಅವಳಿಗೆ ಟರ್ಫ್ ಅನ್ನೋದು ಒಂದು ಪದ ಕೇಳಿಸ್ಬಿಟ್ಟು ಟರ್ಫ ಯಾಕೆ, ಸೌದೆ ಯಾಕೀಗ ಅಂತ ಕೇಳ್ತಿದ್ದಾಳೆ. ಅದಕ್ಕೆ ಕೆತ್ಲೀನ್ tells that Bertley needs some cakes ವೈಲ್ ಟ್ರಾವ್ಲಿಂಗ್. ಸೊ ಅವನು ಪ್ರಯಾಣ ಬೆಳೆಸ್ತಾ ಇರೋದ್ರಿಂದ ಅವನಿಗೆ ಕೇಕ್ ಕಟ್ಕೊಡೋಕ್ಕೆ ಅಂದ್ಬಿಟ್ಟು ನಾನು ಸೌದೆ ಬಗ್ಗೆ ಮಾತಾಡಿದೆ ಅಂತ ಕೆತ್ಲೀನ್ ಹೇಗೋ ಮಾತನ್ನು ಮರೆಸ್ತಾಳೆ. Maurya replies that he'll not be leaving today because the priest will stop him. So Maurya guesses that the priest will not accept sending Bertley on the sea today. ಸೊ ಮೌರ್ಯ ಅವ್ರಿಗೇನೋ ವಿಶ್ವಾಸ, ಪಾದ್ರಿ ಇವತ್ತು ಬರ್ಟ್ಲಿಯನ್ನು ಸಮುದ್ರದ ಮೇಲೆ ಹೋಗಕ್ಕೆ ಬಿಡಲ್ಲ ಅಂತ. ಬಟ್ ನಥಿಂಗ್. Let us see what happens next. Nora retorts that he will not and Bertley is already down seeing about the boat. ಸೊ ನೋರಾ ಹೇಳ್ತಾಳೆ, ಪಾದ್ರಿ ಇವತ್ತು ತಡೆಯಲ್ಲ, ಯಾಕೆಂದರೆ ಅವನಿಗಾಗಲೇ ಪರ್ಮಿಷನ್ ಸಿಕ್ಕಿದೆ ಬರ್ಟ್ಲೆಗೆ, ಅವನು ಈಗಾಗಲೇ ದೋಣಿ ಹತ್ರ ಹೋಗಿದ್ದಾನೆ. ಬರ್ಟ್ಲೆ ದೋಣಿ ಯಾವುದು ರೆಡಿ ಇದೆ, ಪ್ರಯಾಣಕ್ಕೆ ಯಾವುದನ್ನು ತೊಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತಯಾರಿ ನಡ್ಸೋಕೆ ಅವನಾಗಲೇ ಹೋಗಿದ್ದಾನೆ. ಹಾಗಾಗಿ ಪಾದ್ರಿ ಅವನಿಗೆ ಅನುಮತಿ ಕೊಟ್ಟಾಯಿತು ಅನ್ನೋ ಸೂಚನೆಯನ್ನು ನೋರಾ ಮೌರ್ಯಲ್ಗೆ ಹೇಳ್ತಾಳೆ. Bertley arrives at the cottage. Now he fixes his traveling over the sea, sailing over the sea. ಎಲ್ಲ ಫಿಕ್ಸ್ ಮಾಡಿಕೊಂಡು ಯಾವ ದೋಣಿಲಿ ಹೋಗೋದು, ಎಷ್ಟು ಗಂಟೆಗೆ ಹೋಗೋದು ಅಂತೆಲ್ಲ ಫಿಕ್ಸ್ ಮಾಡಿಕೊಂಡು ಈಗ ಹಿ ಕಮ್ಸ್ ಟು ದ ಕಾಟೇಜ್. ಮತ್ತೆ ಬರ್ತಾನೆ ಗುಡಿಸ್ಲಿಗೆ. ಆ್ಯಂಡ್ ಆಸ್ ಫಾರ್ ರೋಪ್ ಹಿ ಬಾಟ್ ಅಟ್ ಕೊನೆಮಾರಾ. ಸೊ ಕೊನೆಮಾರಾ ಈಸ್ ಎ ಪ್ಲೇಸ್ ವೇರ್ ದ ಫೇರ್ ಹ್ಯಾಪನ್ಸ್. ಸಂತೆ ನಡೆಯುವ ಸ್ಥಳ. ಬಂದ್ಬಿಟ್ಟು ಕೆತ್ಲೀನನ್ನು ಕೇಳ್ತಿದ್ದಾನೆ, ನಾನು ಈ ಸಂತೆಯಲ್ಲಿ ತಂದಿದ್ದಂತಹ ಹಗ್ಗ ಏನಾಯಿತು, ದೋಣಿ ಕಟ್ಟೋ ಹಗ್ಗ ಅಂತ ಕೇಳ್ತಾನೆ. Maurya tells him he ought to leave it there because if Michael washes up tomorrow morning, they will need it for the deep grave. ಶಿ ಸೇಸ್ ಡೋಂಟ್ ಗೋ ಟುಡೇ. ಸೊ ಅವನನ್ನು ಹೋಗಬೇಡ ಅಂತ ಹೇಳೋಕ್ಕಾಗಲ್ಲ. ಅದರಿಂದ ಅವಳು ಹೇಳ್ತಿದ್ದಾಳೆ, ಈ ಹಗ್ಗ ಬೇಡಪ್ಪ, ಹಗ್ಗ ನಾಳೆ ಏನಾದರೂ ಮೈಕಲ್ನ ಶವ ಬಂದರೆ ಅದನ್ನು ಶವ ಪೆಟ್ಟಿಗೆ ಕಟ್ಕೊಂಡು ತೊಗೊಂಡು ಹೋಗೋಕ್ಕೆ ಬೇಕಾಗತ್ತೆ. ಸೊ ಡೋಂಟ್ ಗೋ, ಸೊ ಡೋಂಟ್ ಟೇಕ್ ದ ರೋಪ್ ಅಂದರೆ ಅರ್ಥ ನೀನು ಹೋಗಬೇಡ ಅನ್ನುವಂಥ ಒಂದು ಸಣ್ಣ ಆಸೆಯಿಂದ ಹಗ್ಗ ತೊಗೊಂಡು ಹೋಗಬೇಡ ಅಂತ ಹೇಳ್ತಾಳೆ. Bertley does not agree, ಅವನು ಒಪ್ಕೊಳ್ಳಲ್ಲ. He says he has to use it for a halter today because there will not be another boat for 2 weeks or more. So he says he has to go today because for another 2 weeks there will be no boats. ಇನ್ನು 2 ವಾರಗಳಲ್ಲಿ ಯಾವುದೇ ಬೋಟ್ ಇರಲ್ಲ. ಹಾಗಾಗಿ ನಾನು ಇವತ್ತು ಹೋಗಲೇಬೇಕು. ವಿ ಹ್ಯಾವ್ ಟು ಸೆಲ್ ದ ಹಾರ್ಸಸ್. ಕುದುರೆ ಮಾರಲೇಬೇಕು, ಹಣ ತರಲೇಬೇಕು, ಜೀವನ ನಡೆಸಲೇಬೇಕು. ಸೊ he says he is bent on going to the ಫೇರ್ಗೆ ಹೋಗಿ ಹಾರ್ಸಸ್ನ ಮಾರಾಟ ಮಾಡುವ ತೀರ್ಮಾನ ಇವತ್ತೇ ಮಾಡಬೇಕು, ಇವಾಗಲೇ ಆಗಬೇಕು, ಇವಾಗಲೇ ಹೊರಡಬೇಕು ಅನ್ನೋ ತೀರ್ಮಾನವನ್ನು ಬರ್ಟ್ಲೆ ತನ್ನ ಅಮ್ಮನಿಗೆ ನಿಶ್ಚಿತವಾಗಿ ಹೇಳ್ತಾನೆ. Maurya is picked ಅಂದರೆ ಗಲಿಬಿಲಿ ಆಗೋಗತ್ತೆ ಅವಳಿಗೆ. and says there has to be a coffin for Michael, especially since she has bought new white boards with which to build it. So she says that the coffin has to be get ready immediately because they do not know when the dead body will come. ಸೊ ಡೆಡ್ ಬಾಡಿ ಈಗಲೋ ಆಗಲೋ ಬರುತ್ತೆ, ನಾವು ಕಾಫಿನ ರೆಡಿ ಮಾಡಲೇಬೇಕು. ಆಮೇಲೆ ನಾನು ಬಿಳಿ ಬಣ್ಣದ ಬೋರ್ಡ್ಗಳನ್ನು ಕೂಡ ರೆಡಿ ಮಾಡಿದ್ದೀನಿ ಶವ ಪೆಟ್ಟಿಗೆಯನ್ನು ಮಾಡಲಿಕ್ಕೆ. ಸೊ ಯು ಹ್ಯಾವ್ ಟು ಗೆಟ್ ಇಟ್, ಹೋಗಬೇಡ, ಈ ಬೋರ್ಡ್ಗಳನ್ನು ಕಾಫಿನನ್ನು ರೆಡಿ ಮಾಡು ಅಂತ ಶಿ ಇನ್ಸಿಸ್. ಮತ್ತತ್ತೆ ಅದನ್ನೇ ಹೇಳ್ತಾಳೆ. ಬರ್ಟ್ಲೆ ಆಸ್ಕ್ಸ್ ವೈ ದ ಬಾಡಿ ವುಡ್ ವಾಶ್ ಅಪ್ now since they have been checking for 9 days and also how she could think his own boat would be harmed. Now Bertley questions, there is no chance of coming dead to the dead body coming today. ಇವತ್ತು ಡೆಡ್ ಬಾಡಿ ಬರೋದಕ್ಕೆ ಯಾವುದೇ ಖಾತ್ರಿ ಇಲ್ಲ, ಯಾಕೆಂದರೆ ವಿ ಹ್ಯಾವ್ ಸರ್ಚ್ಡ್ ಫಾರ್ ದ 9 days ಆ್ಯಂಡ್ ಇಟ್ ಹ್ಯಾಸ್ ನಾಟ್ ಕಮ್. 9 ದಿವಸದಿಂದ ಹುಡುಕ್ತಿದ್ದೀವಿ ಶವವನ್ನು, ಬಂದಿದ್ರೆ ಇಷ್ಟೊತ್ತಿಗೆ ಬರಬೇಕಿತ್ತು, ಇಷ್ಟು ದಿನ ಆದರೂ ಬಂದಿಲ್ಲ. ಹಾಗಾಗಿ ಸಮುದ್ರದ ಮರಳಿನಲ್ಲೇ ಅವನ ದೇಹ ಹುದುಗಿ ಹೋಗಿರ್ಬೋದು. ಸೊ ಹಾಗಾಗಿ
ನಾನಿವತ್ತು ಹೋದರೆ ಹಾನಿ ಆಗತ್ತೆ ಅಂತ ಯಾವ ನಿಶ್ಚಿತತೆಯೂ ಇಲ್ಲ, ಮತ್ತು ಶವ ಬರುತ್ತೆ ಅನ್ನುವಂಥ ನಿಶ್ಚಿತತೆಯೂ ಇಲ್ಲ. ಸೊ ಹಾಗಾಗಿ ದೆರ್ ಇಸ್ ನೋ ಪ್ರಾಬ್ಲಮ್ ಇನ್ ಐ ಗೋಯಿಂಗ್ ಟು ದ ಫೇರ್. ಹಾಗಾಗಿ ನಾನು ಸಂತೆಗೆ ಹೋಗೋದಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಅವನು ಅದನ್ನೇ ಹೇಳ್ತಾನೆ. ಮೌರ್ಯ ರೆಫರ್ಸ್ ಟು ದ ಸ್ಟಾರ್ ರೈಸಿಂಗ್ ಇನ್ ದ ನೈಟ್ ಅಗೇನ್ಸ್ಟ್ ದ ಮೂನ್, ಸೇಯಿಂಗ್ ದಟ್ ದ ಹಾರ್ಸಸ್ ಆರ್ ನಾಟ್ ವರ್ತ್ ಲೂಸಿಂಗ್ ಹರ್ ಸನ್. ಸೊ ಶಿ ಸೇಸ್ ಶಿ ಹ್ಯಾಸ್ ನಾಟ್ ಗುಡ್ ಸೈನ್ಸ್ ದ ಲಾಸ್ಟ್ ನೈಟ್. ಹಿಂದಿನ ರಾತ್ರಿ ನನಗೆ ಒಳ್ಳೆಯ ಚಿತ್ರಗಳು ಬಂದಿಲ್ಲ ಕಣ್ಣು ಮುಂದೆ. ಸ್ಟಾರ್ ರೈಸಿಂಗ್ ಇನ್ ದ ನೈಟ್ ಅಗೇನ್ಸ್ಟ್ ದ ಮೂನ್, ಚಂದ್ರನ ಜೊತೆಯಲ್ಲಿ ಒಂದು ನಕ್ಷತ್ರ ಕೂಡ ಮೇಲೆ ಆಕಾಶದಲ್ಲಿ ನಾನು ನೋಡಿದ್ದೀನಿ. ಅದು ಕೂಡ ರೈಸ್ ಆಗ್ತಾ ಇತ್ತು, ಅದು ಕೂಡ ಉದಯವಾಗ್ತಾ ಇತ್ತು. ಸೊ ಹಾಗಾಗಿ ದ ಹಾರ್ಸಸ್ ಆರ್ ನಾಟ್ ವರ್ತ್ ಲೂಸಿಂಗ್ ಹರ್ ಸನ್. ಹಾಗಾಗಿ ಆ ಕುದುರೆಗಳನ್ನು ಮಾರೋದು ಒಳ್ಳೆಯದಲ್ಲ ಅಂತ ನನಗನ್ಸುತ್ತೆ ಅಂತ ಅವಳು ಹೇಳ್ತಾಳೆ. ಇನ್ ರೆಸ್ಪಾನ್ಸ್, ಬಾರ್ಟ್ಲೆ ಟರ್ನ್ಸ್ ಟು ಕ್ಯಾಥ್ಲಿನ್ ಆ್ಯಂಡ್ ಟಾಕ್ಸ್ ಟು ಹರ್ ಅಬೌಟ್ ಗ್ಯಾದರಿಂಗ್ ವೀಡ್ಸ್ ಆ್ಯಂಡ್ ಸೆಲ್ಲಿಂಗ್ ದ ಪಿಗ್. ನಾವು ಹೀ ಥಿಂಕ್ಸ್ ಆಫ್ ಆಲ್ಟರ್ನೇಟ್ ವೇಸ್ ಆಫ್ ಸೆಲ್ಲಿಂಗ್. ಸೊ ಹಾಗಾದರೆ ಕುದುರೆಗಳನ್ನು ಮಾರೋದು ಬೇಡ ಅಂತಾದರೆ ಮನೆಯಲ್ಲಿರೋ ಹಂದಿಯನ್ನಾದರೂ ಮಾರ್ಬಿಡೋಣ, ಅಥವಾ ವೀಡ್ಸ್ ಇನ್ನೇನಾದರೂ ಸಾಮಾನು, ಬೆಳೆ ಅಥವಾ ಧಾನ್ಯ ಏನಾದರೂ ಮಾರೋಣವಾ ಅಂತ ಕೇಳ್ತಾನೆ. Maurya is undeterred, saying that if she were left with no sons, then she and the girls could not survive. So then Maurya finally tells her in a voice, ಅವಳ ಒಳಗಿನ ಮಾತನ್ನು ಅವಳು ಹೇಳ್ತಾಳೆ, ಧೈರ್ಯವಾಗಿ ಹೇಳ್ಬಿಡ್ತಾಳೆ. ಇಫ್ ಶಿ ವೇರ್ ಲೆಫ್ಟ್ ವಿತ್ ನೋ ಸನ್ಸ್, ನನ್ನ ಜೀವನದಲ್ಲಿ ಈಗಾಗಲೇ ಎಲ್ಲ ಗಂಡು ಮಕ್ಕಳನ್ನು ಕಳ್ಕೊಂಡಿದ್ದೀನಿ, ಗಂಡನನ್ನು ಕಳ್ಕೊಂಡಿದ್ದೀನಿ. ಏನಾದರೂ ಒಂದು ವೇಳೆ ನನ್ನ ನೀನೊಬ್ಬ ಉಳ್ಕೊಂಡಿದ್ಯಾ, ನೀನು ಗಂಡು ಮಕ್ಕಳೇ ನನಗಿಲ್ಲ ಅಂದರೆ, ಲೆಫ್ಟ್ ಪರಮಾತ್ಮ ಅವನನ್ನು ಕಿತ್ಕೊಂಡ್ಬಿಟ್ರೆ, ದೆನ್ ಶೀ ಆ್ಯಂಡ್ ದ ಗರ್ಲ್ಸ್ ಕುಡ್ ನಾಟ್ ಸರ್ವೈವ್. ನಾನು ಮತ್ತು ನನ್ನ ಹೆಣ್ಣು ಮಕ್ಕಳು ಹೇಗೆ ಬದುಕುವುದು, ನಾವು ಬದುಕುವುದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಶಿ ಟೆಲ್ಸ್ ಅ ಫೈನಲ್ ವರ್ಡ್. ಸೊ ಮಾತು ಹೇಳುವಾಗ ಕೂಡ ಹಲವಾರು ಅಡ್ಡಿ ಆತಂಕಗಳು, ಹಲವಾರು ಕಾರಣಗಳು, ಹಲವಾರು ನೆಪಗಳನ್ನು ಹೇಳಿದ್ರು. ಬಟ್ಲೆ ಏನು ಮಾಡಿದ್ರು ಬದಲಾಗದೆ ಇದ್ದಾಗ ಫೈನಲಿ ಶಿ ಟೆಲ್ಸ್ ಅನ್ಡೆಟರ್ಡ್ ಡಿಸಿಷನ್. ಅವಳು ನಿರ್ಧಾರ ಹೇಳಿಬಿಡ್ತಾಳೆ, ದೇವರು ನನ್ನ ಕಡೆಯ ಮಗನನ್ನು ಕಿತ್ಕೊಂಡ್ರೆ ನಾನು ಮತ್ತು ನನ್ನ 2 ಹೆಣ್ಣು ಮಕ್ಕಳು ಜೀವಂತವಾಗಿರ್ತೀವಿ ಅಂತ ನಾವು ಹೇಳೋಕ್ಕಾಗಲ್ಲ. ನಾವು ಉಳ್ಕೊಳ್ಳೋದು ಕಷ್ಟ, ಸರ್ವೈವ್ ಆಗೋದು ಕಷ್ಟ, ನಾವು ಜೀವನ ಮಾಡೋದು ಕಷ್ಟ ಅಂತ ಅವಳು ಆ ಬರ್ಟ್ಲೆಗೆ ತನ್ನ ನಿರ್ಧಾರವನ್ನು ಹೇಳ್ತಾಳೆ. ಸೊ ವಿತ್ ದಿಸ್ ಐ ವಿಲ್ ಸ್ಟಾಪ್ ಟುಡೇಸ್ ವಿಡಿಯೋ. ಇನ್ ದ ಕಮಿಂಗ್ ಡೇಸ್ ಐ ವಿಲ್ ನರೇಟ್ ದ ರೆಸ್ಟ್ ಆಫ್ ದ ಇನ್ಸಿಡೆಂಟ್ಸ್, rest of the story to you, and in our regular classes we will be reading the dialogues and understanding. ನಮ್ಮ ಪ್ರತಿನಿತ್ಯದ ಗೂಗಲ್ ಮೀಟ್ ಕ್ಲಾಸ್ಗಳಲ್ಲಿ ನಾವು ಪ್ರತಿದಿನ ಓದ್ಕೊಂಡು ಅದರ ಡೈಲಾಗ್ಗಳ ಸಂಭಾಷಣೆಯ ಅರ್ಥವನ್ನು ತಿಳ್ಕೊಳ್ಳೋಣ, ವಿಡಿಯೋಗಳಲ್ಲಿ ಅದರ ಸಂಕ್ಷಿಪ್ತ ಸಮ್ಮರಿಯನ್ನು ತಿಳ್ಕೊಳ್ಳೋಣ. ಸೊ ಐ ಥಿಂಕ್ ಐ ಶುಡ್ ಸ್ಟಾಪ್ ದಿಸ್ ಫಾರ್ ಟುಡೇ, because the more minutes if I take, then the video will not get uploaded. So ಹಾಗಾಗಿ I will stop it. You listen to my next video for the next part of the story. ಸೊ ಈ ನರೇಷನ್ನ ಉಳಿದ ಭಾಗವನ್ನು ನೀವು